ಎಲ್ಲರಿಗೂ ನಮಸ್ಕಾರಗಳು. ನಾನು ನಾಗರಾಜ್ ಅಂತೇಳಿ, ಕಡೂರು, ನಿವೃತ್ತ ಶಿಕ್ಷಕ. ನಾನು ನಿವೃತ್ತಿ ಹೊಂದಿ ಒಂದು 7-8ನೇ ವರ್ಷ ನಡೀತಾ ಇದೆ. ನಾನು ಕೂಡ ಈ ಒಂದು ಸಂಸ್ಥೆಗೆ ಒಂದು 6 ತಿಂಗಳಿಂದ ಇಲ್ಲಿಗೆ ಸಾಹೇಬ್ರುಗಳೆಲ್ಲ ಪರಿಚಯ ಆದರು. ನಾನು ಉದ್ದೇಶ ಬಂದಿದ್ದು ನನ್ನ ಸೊಸೆಗೋಸ್ಕರ ಬಂದಿದ್ದೆ. ನಾನು ಸೊಸೆ ಕರ್ಕೊಂಬಂದಿದ್ದೆ, ನನ್ನ ಅಕ್ಕನ ಮಗಳನ್ನ. ಆ ಸಾಹೇಬ್ರುಗಳಿಗೆಲ್ಲ ಗೊತ್ತು, ಬಯೋಡೇಟಾ ಎಲ್ಲ ಕೊಟ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಕೊಂಡು ಹೋಗಿದ್ದು. ಈ ಸಂಸ್ಥೆ ಬಗ್ಗೆ ಅವತ್ತು ಕೂಡ ನಾನು ಮಾತಾಡಿದ್ದೆ. ಇದನ್ನು ಎಷ್ಟು ಹೇಳಲಿಕ್ಕೂ ತೀರದು. ಇದನ್ನು ನಾನು ಬೆಂಗಳೂರು, ನಮ್ಮ ಸ್ನೇಹಿತರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ನಾನು ಇದನ್ನು ಪ್ರಚಾರ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ, ಇಂಥ ಸಂಸ್ಥೆ ನಾನು ಕರ್ನಾಟಕದಲ್ಲಿ ಎಲ್ಲೂ ಕೂಡ ನೋಡಿಲ್ಲ ಅಂತ ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಇಂಥ ಸಂಸ್ಥೆಗಳು ಎಲ್ಲೂ ಇಲ್ಲ, ನಾನು ನೋಡಿಲ್ಲ ಯಾರನ್ನೂ, ಯಾವುದೂ. ಇಂಥ ಯಾವುದೋ ಒಂದು ಅನಾವಶ್ಯಕವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಗಂಡ ಹೆಂಡತಿ ದೂರಾಗಿ ಬೇರೆ ಬೇರೆ ಆಗಿ ಅದನ್ನೇ ದೊಡ್ಡದು ಮಾಡ್ಕೊಂಡು ಈಗ ಡೈವರ್ಸ್ ಮಟ್ಟಕ್ಕೆ ಬಂದ್ಬಿಟ್ಟು ಅವ್ರೀಗ ಪಾಪ ಕಷ್ಟದಲ್ಲಿ ಭಾಳ ಗಂಡ ಹೆಂಡತಿ ಇಬ್ಬರು ಕೂಡ ಭಾಳ ಇದರಲ್ಲಿ ಪರಿತಪಿಸ್ತಾ ಇರ್ತಾರೆ. ಅಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಂಸ್ಥೆ ಉಟ್ಕೊಂಡು ಅವ್ರಿಗೆ ಬಾಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಇದನ್ನೆಷ್ಟು ಪ್ರಶಂಸನೀಯ, ಎಷ್ಟು ಒಂದು ಉತ್ತಮವಾದ ಕೆಲಸ ಅಂತ ಹೇಳಲಿಕ್ಕೆ ನಮಗೆ ಅಕ್ಷರಗಳೇ ಕೂಡ ಸಿಗ್ತಾ ಇಲ್ಲ. ಇದು ಪ್ರಾರಂಭಕ್ಕೆ ತುಂಬ ವರ್ಷಗಳಾಯ್ತಂತೆ, ನನಗೆ ಗೊತ್ತಿರಲಿಲ್ಲ. ಯಾರೋ ನಮ್ಮ ಸ್ನೇಹಿತರು ಈ ರೀತಿ ಅಂತ ನಾನು ಸೊಸೆ ವಿಚಾರ ಮಾತಾಡಿದಾಗ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಇಂಥ ಸಂಸ್ಥೆ ಒಂದು ಶಿವಮೊಗ್ಗದಲ್ಲಿದೆ, ಅಲ್ಲಿ ಬಂದು ನೀವು ಮೀಟ್ ಮಾಡಿ ಅಂತ ಕಾಣಿ ಅಂತೇಳಿ ಅವ್ರ ನಂಬರೆಲ್ಲ ಬಿತ್ತು. ಇವ್ರು 4 ನಂಬರು ಕೂಡ ಕೊಟ್ಟಿದ್ರು ಇವರು. ಅದ್ರ ಮುಖಾಂತರ ನಾವು ಎಲ್ಲರನ್ನೂ ಕೂಡ ಮೀಟ್ ಮಾತಾಡಿದಾಗ ತುಂಬ ಹೃದಯದಿಂದ ಅವ್ರು ಎಷ್ಟು ಸಂತೋಷವಾಗಿ ಮಾತಾಡಿದ್ರು ಅಂದರೆ ಅದನ್ನು ನಾನು ಆ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಅವರಲ್ಲಿರ್ತಕ್ಕಂಥ ಸೌಜನ್ಯತೆ, ಅವರಲ್ಲಿರ್ತಕ್ಕಂಥ ಪ್ರೀತಿ, ನಾನು ಅಧ್ಯಕ್ಷ, ನಾನು ಕಾರ್ಯದರ್ಶಿ, ನಾನು ಈ ಸಂಸ್ಥೆಗೆ ಆ ಮಟ್ಟದಲ್ಲಿ ಇದ್ದೀನಿ, ಹಿಂಗಿದ್ದೀನಿ, ಅದೆಲ್ಲ ಹೊರಗಿಟ್ಬಿಟ್ಟು, ಸರ್ ನಿಮ್ದು ಏನು ಸಮಸ್ಯೆ ಇದೆ, ನಿಮ್ಮ ಹುಡುಗಿದೇನು ಸಮಸ್ಯೆ ಇದೆ, ಕರ್ಕೊಂಬನ್ನಿ, ನಾವೆಲ್ಲ ಸಾಲ್ವ್ ಮಾಡ್ತೀವಿ, ಖಂಡಿತವಾಗಿ ನಿಮ್ಗೆ ಕೋಆಪ್ರೇಟ್ ಮಾಡ್ತೀವಿ, ನಿಮ್ಮ ಹುಡುಗಿಗೆ ಒಂದು ಬಾಳ್ ಕೊಡೋಣ, ಕರ್ಕೊಂಬನ್ನಿ ಅಂತೇಳಿ ನನಗೆ ಭಾಳ ತುಂಬ ಹೃದಯದ ಸಹಕಾರವಂತ ಪ್ರೀತಿಯನ್ನು ಕೊಟ್ಟರು. ಅದೇ ರೀತಿ ನಾನು ಇದು 4ನೇ ಬಾರಿ ಸಾಹೇಬ್ರನ್ನ ನಾನು ಮಾತಾಡಿಸಿ ಹೋಗೋಣ ಅಂತ ಇಲ್ಲಿ ಅನ್ಸ್ಪೆಕ್ಟರ್ ಬಂದೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ಕೂಡ ನಮ್ಮ ಎಲ್ಲ ಸಹಕಾರನೂ ಕೂಡ ನಮಗೆ ಖಂಡಿತವಾಗಲೂ ಕೂಡ ನಮ್ಮ ಕಡೆಯಿಂದ ನಿಮ್ಮ ಸಂಸ್ಥೆಗೆ ಏನಿದ್ರು ಕೂಡ ನಾವು ಸಹಕಾರ ಮಾಡ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ತಮ್ಮ ಮಹಿಳೆಯರಿಗೆ ನಾನೆಷ್ಟು ಕೃತಜ್ಞತೆ ಹೇಳಿದು ತೀರ್ದು. ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಈ ಒಂದು ಸಂಸ್ಥೆಗೋಸ್ಕರ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಲ್ಲ ತಾಯಂದಿರ, ನಿಮಗೆ ನಾವು ಎಷ್ಟು ಋಣಿಯಾದರೂ ಕೂಡ ತೀರ್ದು. ಯಾಕೆಂದರೆ ಅಯ್ಯೋ ನನ್ನ ಮನೆ ಸಂಸಾರ ನಾನು ನೋಡಿದ್ದೀನಿ. ನಾನು 35 ವರ್ಷ 40 ವರ್ಷ ಟೀಚರ್ಗಳ ಜೊತೆಲಿ ಕೆಲಸ ಮಾಡಿ 4 ಗಂಟೆ ಆಗ್ತಿದ್ದಂಗೆ ಬ್ಯಾಕ್ಗ್ರೌಂಡ್ ನಿಂತ್ಕೊಂಡ್ಬಿಡೋರು. ಸರ್ ನನ್ನ ಮಗು ಓಡ್ತಾ ಇದೆ ಸರ್, ನನ್ನ ಮಗ ಬರ್ತಾ ಇದ್ದಾನೆ ಸರ್, ನನ್ನ ಗಂಡ ಬರ್ತಾ ಇದ್ದಾನೆ, ನಾನು ಹೋಗ್ಬೇಕು. ಇಲ್ಲಮ್ಮ ಇರಮ್ಮ, ಕೇಳಂಗಿಲ್ಲ, ಹೊರಟ್ಬಿಡೋರು. ಏನು ಮಾಡ್ತೀರಾ? ಅವ್ರ ಸಮಸ್ಯೆಗಳೇ ಜಾಸ್ತಿ. ಅಂಥದ್ರಲ್ಲಿ ಅವರು ಮನೆ ಸಮಸ್ಯೆ ಬಿಟ್ಕೊಂಡು, ನಿಮ್ಮ ಫ್ಯಾಮಿಲಿ ಸಮಸ್ಯೆ ಬಿಟ್ಕೊಂಡು, ಮಕ್ಕಳ ಸಮಸ್ಯೆ ಬಿಟ್ಕೊಂಡು ಇಲ್ಲಿ ಆ ಮಹಿಳೆಯರಿಗೋಸ್ಕರ ಈ ಒಂದು ಸಂಸ್ಥೆಗೋಸ್ಕರ ಬಂದು ನೀವು ಕೆಲಸ ಮಾಡ್ತೀರಂದರೆ ನಿಮಗೆ ಎಷ್ಟು ಈ ಒಂದು ಸಂಸ್ಥೆ ಪರವಾಗಿ ನಾನು ವೈಯಕ್ತಿಕವಾಗಿ ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಕೂಡ ಸಾಲದು ತಾಯಂದಿರ. ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂಸ್ಥೆ ಇನ್ನೂ ಉತ್ತಮವಾಗಿ ಬೆಳ್ಕೊಂಡು ಹೋಗಲಿ, ಇನ್ನು ಸಾವಿರಾರು ಜನ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇದರಿಂದ ಒಳ್ಳೆಯ ಒಂದು ಅವಕಾಶ, ಒಂದು ದಾಂಪತ್ಯ ಜೀವನ ದೊರಕಲಿ, ಅವರು ಕೂಡ ಜೀವನದಲ್ಲಿ ಮುಂದೆ ಮನುಷ್ಯರಾಗಿ ಉತ್ತಮ ಪ್ರಜೆಗಳಾಗಿ ಬಾಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಈ ಸಂಸ್ಥೆಗೆ ಎಷ್ಟು ಕೃತಜ್ಞತೆ ತೀರ್ದು, ಈ ಸಂಸ್ಥೆಯಲ್ಲಿ ದುಡಿತಕ್ಕಂಥ ಅನೇಕ ಅಧ್ಯಕ್ಷರು ಇರ್ಬೋದು, ಕಾರ್ಯದರ್ಶಿಗಳು ಇರ್ಬೋದು, ನೀವೆಲ್ಲರೂ ಕೂಡ ಇರ್ಬೋದು, ಕಾರಣಭೂತರಾಗಿದ್ದೀರಾ. ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನನಗೀಗ ಇನ್ನೂ ಕೂಡ ಹೆಚ್ಚು ಮಾತಾಡ್ತಕ್ಕಂಥ ಅವಕಾಶ ಇದೆ. ಅದು ನನಗೆ ನಮ್ಮ ಒಬ್ಬ ಸಂಬಂಧಿಕರನ್ನ ಹಾಸ್ಪಿಟಲ್ ಬಿಟ್ಟು ಬಂದಿದ್ದೀನಿ, ಸಾಹೇಬ್ರ ಅರ್ಜೆಂಟಾಗಿ ಮೀಟ್ ಮಾಡೋಣ ಅಂತ ಬಂದೆ. ಹಾಗಾಗಿ ದಯಮಾಡಿ ನನಗೆ ಅನುಮತಿ ಕೊಟ್ಟರೆ ನಾನು ಈ ಸಂಸ್ಥೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ. ನಾನು ಕೂಡ ಸ್ವಾರ್ಥಿ. ಯಾಕೆ ಅಂದರೆ ನನ್ನ ಸೊಸೆದು ಕೂಡ ಇಲ್ಲಿ ಕೆಲಸ ಇದೆ, ನನ್ನ ಸೊಸೆಗೂ ಕೂಡ ಒಂದು ಗಂಡು ಹುಡುಕ್ತಾ ಇದ್ದೀನಿ, ಅದಕ್ಕೋಸ್ಕರ ಬಂದಿದ್ದೇನೆ. ಮೇಡಮ್ ನಾನೇ ನಿಮ್ಮಂಗೆ ಎಲ್ಲ ಕೆಲಸ ಬಿಟ್ಕೊಂಡು ಪಾಪ ನಿಮ್ಮಂಗೆ ನಿಸ್ವಾರ್ಥಿಯಾಗಿ ಬಂದಿಲ್ಲ, ನಾನು ಸ್ವಾರ್ಥಿಯಾಗಿ ಬಂದಿದ್ದೀನಿ. ಅದರಿಂದ ನಿಜವಾಗ್ಲೂ ಕೂಡ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದಂಥ ಪುಣ್ಯಾತ್ಮರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್.